ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಈಗ 4ನೇ ವಾರಕ್ಕೆ ಕಾಲಿಟ್ಟಿದೆ. ಒಂದು ಕಡೆ ಮಿಸೈಲ್ ಮಳೆಯೇ ಆಗ್ತಿದ್ರೆ, ಇನ್ನೊಂದು ಕಡೆ ಡ್ರೋನ್ಗಳ ಅಬ್ಬರ ಜೋರಾಗಿದೆ. ಇಸ್ರೇಲ್ ಇರಾನ್ನ ಅಣು ಕೇಂದ್ರ, ಮಿಲಿಟರಿ ಬೇಸ್ಗಳನ್ನು ಹೊಡಿತಾ ಇದೆ. ಈ ದಾಳಿಯಲ್ಲಿ ಇಸ್ರೇಲ್ ಇರಾನ್ ಒಳಗಡೆ ಒಂದು ನಿರ್ದಿಷ್ಟ ಜನರ ಗುಂಪನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಅದೇ ಇರಾನ್ನ ಬಸೀಜ್ ಪಡೆಗಳು. ಟೆಹರಾನ್ನಲ್ಲಿ ಬಸೀಜ್ ಕಮಾಂಡರ್ ಸಾಲು ಸಾಲಾಗಿ ಹತ್ಯೆಗೀಡಾಗ್ತಿದ್ದಾರೆ. ಅವರ ಹೆಡ್ ಕ್ವಾರ್ಟರ್ಸ್ ಧ್ವಂಸವಾಗ್ತಿದೆ. ಹಾಗಿದ್ರೆ ಇಸ್ರೇಲ್ ಯಾಕೆ ಇರಾನ್ನ ರೆಗ್ಯುಲರ್ ಆರ್ಮಿಯನ್ನ ಬಿಟ್ಟು ಈ ಬಸೀಜ್ ಪಡೆಯ ಬೆನ್ನಟ್ಟಿ ಹೋಗ್ತಾ ಇದೆ? ಬೇರೆ ಸೈನಿಕರಿಗಿಂತ ಹೆಚ್ಚಾಗಿ ಇಸ್ರೇಲ್ ಈ ಬಸೀಜ್ ಪಡೆಯನ್ನ ಮಾತ್ರ ಯಾಕೆ ಅತಿ ದೊಡ್ಡ ಶತ್ರುವಾಗಿ ಕನ್ಸಿಡರ್ ಮಾಡ್ತಾ ಇದೆ ಇಸ್ರೇಲ್? ಈ ಬಸೀಜ್ ಅನ್ನೋ ಪಡೆ ಎಲ್ಲಿಂದ ಬಂತು? ಇದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಇಸ್ರೇಲ್ನ ಈ ಹೊಸ ಗೇಮನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಆಪರೇಷನ್ ಬಸೀಜ್ ಡಿಲೀಟ್, ಇಸ್ರೇಲ್ನ ಬಿಗ್ ಪ್ಲಾನ್. ಸ್ನೇಹಿತರೆ, ಯುದ್ಧದಲ್ಲಿ ಇಸ್ರೇಲ್ ಇರಾನ್ನಲ್ಲಿರೋ ಸಾಕಷ್ಟು ಮಿಲಿಟರಿ ಟಾರ್ಗೆಟ್ಗಳನ್ನು, ಅಣು ಕೇಂದ್ರಗಳನ್ನು ಹೊಡಿತಾ ಇದೆ. ಇದರ ಜೊತೆಗೇನೆ ಇಸ್ರೇಲ್ ಇರಾನ್ನ ಇಂಟರ್ನಲ್ ಸೆಕ್ಯೂರಿಟಿ ಸಿಸ್ಟಮ್ನ ನಾಶ ಮಾಡೋಕೆ ಟ್ರೈ ಮಾಡ್ತಿದೆ. ಮಾರ್ಚ್ 17 ಇದು ಇರಾನ್ ಪಾಲಿಗೆ ಕರಾಳ ದಿನ. ಇಸ್ರೇಲ್ನ ಪ್ರಿಸಿಷನ್ ಡ್ರೋನ್ ಸ್ಟ್ರೈಕ್ನಲ್ಲಿ ಇರಾನ್ನ ಮೋಸ್ಟ್ ಪವರ್ಫುಲ್ ಬಸೀಜ್ ಕಮಾಂಡರ್ ಗೊಲಾಮ್ ರೆಜಾ ಸೊಲೈಮಾನಿ ಹತ್ಯೆ ಮಾಡಲಾಯಿತು. ಈತನೊಬ್ಬನೇ ಅಲ್ಲ, ಬಸೀಜ್ ಪಡೆಯ ಇಂಟೆಲಿಜೆನ್ಸ್ ಡೆಪ್ಯೂಟಿ ಇಸ್ಮಾಯಿಲ್ ಅಹ್ಮದಿ ಮತ್ತು ಸೀನಿಯರ್ ಲೀಡರ್ ಅಜೀಮ್ ಇಸ್ಮಾಯಿಲಿ ಕೂಡ ಪ್ರಾಣವನ್ನ ಕಳ್ಕೊಂಡ್ರು. ಮಾರ್ಚ್ 17ರಿಂದ ಮಾರ್ಚ್ 20ರ ಗ್ಯಾಪ್ನಲ್ಲಿ ಟೆಹರಾನ್ ಸೇರಿ ಇರಾನ್ನ ಮೂಲೆ ಮೂಲೆಯಲ್ಲಿರೋ ಬಸೀಜ್ ಕಮಾಂಡ್ ಸೆಂಟರ್ಗಳ ಮೇಲೆ ಇಸ್ರೇಲ್ ಬಾಂಬ್ಗಳ ಮಳೆಯನ್ನ ಸುರಿತು. ರಿಪೋರ್ಟ್ಸ್ ಪ್ರಕಾರ ಒಂದೇ ರಾತ್ರಿಯಲ್ಲಿ 300ಕ್ಕೂ ಅಧಿಕ ಬಸೀಜ್ ಆಫೀಸರ್ಸ್ ಅನ್ನ ಹತ್ಯೆ ಮಾಡಲಾಗಿದೆ. ರೋಡ್ ಬ್ಲಾಕ್ಗಳು, ಮೊಬೈಲ್ ಚೆಕ್ ಪೋಸ್ಟ್ಗಳನ್ನೆಲ್ಲ ಇಸ್ರೇಲ್ ಡ್ರೋನ್ಗಳು ಚಿಂದಿ ಉಡಾಯಿಸಿವೆ. ಬಸೀಜ್ಗಳಲ್ಲಿ ಬರೀ ಸಾಮಾನ್ಯ ಜನರಲ್ಲ, ಇಮಾಮ್ ಅಲಿ ಬೆಟಾಲಿಯನ್ಸ್ ಅನ್ನೋ ಸ್ಪೆಷಲ್ ಆಂಟಿ ರಾಯ್ಟ್ ಬೈಕ್ ಸ್ಕ್ವಾಡ್ಗಳಿವೆ. ಕಪ್ಪು ಬಟ್ಟೆ ಧರಿಸಿ ಕೈಯಲ್ಲಿ ಶಸ್ತ್ರ ಹಿಡಿದು ಬೈಕ್ಗಳಲ್ಲಿ ಬರೋ ಇವರು ಈ ಪ್ರತಿಭಟನೆ ಮಾಡೋರನ್ನ, ಇರಾನ್ನಲ್ಲಿ ಯಾರಾದರೂ ಖಾಮೆನೆಗಳ ವಿರುದ್ಧ ಪ್ರತಿಭಟನೆ ಮಾಡೋಕೆ ಬೀದಿಗಿಳಿದ್ರೆ ಅವ್ರನ್ನ ಅಟ್ಟಾಡಿಸಿ ಹೊಡಿತಾರೆ. ಇವರ ಕ್ರೌರ್ಯ ಎಷ್ಟಿದೆ ಅಂತ ಹೇಳಿದ್ರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ರು ಅಂತ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಈ ಪಡೆ ಮೇಲೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿದ್ದಾರೆ. ಇಸ್ರೇಲ್ನ ಡ್ರೋನ್ಗಳು ಈಗ ರೋಡ್ಗಳಲ್ಲಿ ಕಾವಲು ಕಾಯ್ತಿರೋ ಈ ಸ್ಪೆಷಲ್ ಬೈಕ್ ಸ್ಕ್ವಾಡ್ಗಳನ್ನೇ ಹುಡುಕಿ ಹೊಡಿತಾ ಇದ್ದಾರೆ. ಯಾಕೊತ್ತಾ? ಇದರ ಹಿಂದೆ ಇಸ್ರೇಲ್ನ ರೆಜಿಮ್ ಚೇಂಜ್ ಗೇಮ್ನ ಸ್ಪಷ್ಟವಾದ ದಾರಿಗಳು ಕಾಣಿಸ್ತಾ ಇದ್ದಾವೆ. ಈ ಬಸೀಜ್ ಫೋರ್ಸಸ್ ಅನ್ನ ವೀಕ್ ಮಾಡಿ ಇರಾನ್ ಸರ್ಕಾರವನ್ನು ಅಲುಗಾಡಿಸೋದು ಇಸ್ರೇಲ್ನ ಪ್ಲಾನ್. ಇದು ಹೇಗೆ? ಬಸೀಜ್ ಇರಾನ್ ಸರ್ಕಾರಕ್ಕೆ ಯಾಕೆ ಇಂಪಾರ್ಟೆಂಟ್? ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಸೀಜ್ ಪಡೆಯ ನಾಯಕರನ್ನ ಹೊಡೆದ್ರೆ ಕೆಳ ಹಂತದ ಕಾರ್ಯಕರ್ತರಲ್ಲಿ ಭೀತಿ ಹುಟ್ಟುತ್ತೆ. ಬಸೀಜ್ ಪಡೆಗಳು ವೀಕ್ ಆದ್ರೆ ಇರಾನ್ನ ಜನಸಾಮಾನ್ಯರೇ ಬೀದಿಗಿಳಿದು ಸರ್ಕಾರದ ವಿರುದ್ಧ ದಂಗೆ ಇಡ್ತಾರೆ. ಆ ದಂಗೆಯನ್ನು ತಡೆಯೋಕೆ ಬೀದಿಯಲ್ಲಿ ಬಸೀಜ್ ಕಾವಲುಗಾರರು ಯಾರು ಇರೋದಿಲ್ಲ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ. ಇಸ್ರೇಲ್ ಅನ್ಕೊಂಡಿತ್ತು ಖಾಮೆನೆಗಳನ್ನ ಹೊಡೆದಾಕಿದ ತಕ್ಷಣ ದಂಗೆ ಶುರುವಾಗ್ಬೋದು ಅಂತ. ಎಷ್ಟೇ ಟಾಪ್ ತಲೆಗಳನ್ನ ಹೊಡೆದ್ರು ದಂಗೆ ಶುರುನೇ ಆಗ್ತಿಲ್ಲ. ಅಲ್ರಿ, ಲಾಸ್ಟ್ ಇಯರ್ ಅಷ್ಟೆಲ್ಲ ಸ್ವಾತಂತ್ರ್ಯ ಅಂತ ಗಲಾಟೆ ಮಾಡಿದ್ರಿ, ಬೀದಿಗಿಳಿದ್ರಿ, ಖಾಮೆನೆಗಳು ಸರಿಯಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಬರ್ತಾನೆ ಇಲ್ವಲ್ಲ ಯಾರು ಅಂತ ಹೇಳಿ ಈಗ ಫ್ರಸ್ಟ್ರೇಷನ್ ಶುರುವಾಗಿದೆ ಇಸ್ರೇಲ್ ಮತ್ತು ಅಮೆರಿಕಾಗೆ. ಹೀಗಾಗಿ ಬಸೀಜನ್ನ ಕಂಪ್ಲೀಟ್ ನಾಶ ಮಾಡಿದ್ರೆ ಅವಾಗ್ಲಾದ್ರೂ ಜನ ಹೊರಗೆ ಬರ್ತಾರ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ದಾಳಿ ಮಾಡ್ತಿದ್ದಾರೆ ಅವ್ರ ಮೇಲೆ. ಇರಾನ್ನ ನಿಗೂಢ ಹಂತಕ ಪಡೆ. ಏನಿದು ಬಸೀಜ್? ಸ್ನೇಹಿತರೆ, ಬಸೀಜ್ ಇರಾನ್ನ ರೆಗ್ಯುಲರ್ ಆರ್ಮಿ ಅಲ್ಲ, ಇದೊಂದು ಸ್ವಯಂ ಸೇವಕ ಅರೆ ಸೈನಿಕ ಪಡೆ, ವಾಲಂಟಿಯರ್ ಮಿಲಿಷಿಯಾ ತರ. ಇದರ ಇತಿಹಾಸ ಸ್ವಲ್ಪ ತೆಗೆದು ನೋಡೋದಾದ್ರೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ಲ, ಆಗ ಅಂದಿನ ಆಯತುಲ್ಲಾ ರೋಹಲ್ಲಾ ಖೊಮೇನಿ ಈ ಪಡೆಯನ್ನ ಹುಟ್ಟುಹಾಕಿದ್ರು. ಕ್ರಾಂತಿ ಮೂಲಕ ಅಧಿಕಾರ ಹಿಡಿದ ರೋಹಲ್ಲಾ ಖೊಮೇನಿಗೆ ಅಧಿಕಾರ ಭದ್ರ ಮಾಡ್ಕೊಳ್ಳೋಕೆ ಒಂದು ನಿಷ್ಠಾವಂತ ಪಡೆ ಬೇಕಾಗಿತ್ತು. ಅದಕ್ಕಾಗಿ ಬಸೀಜ್ ಗಳನ್ನ ಸೃಷ್ಟಿ ಮಾಡಿದ್ರು. ಇರಾನ್ ಕ್ರಾಂತಿಯನ್ನ ಉಳಿಸೋ ಒಂದು 20 ಮಿಲಿಯನ್ ಜನರ ಸೇನೆಯನ್ನ ಕಟ್ಟಬೇಕು ಅಂತ ಖೊಮೇನಿ ಅಂದ್ಕೊಂಡಿದ್ರು. ಆದ್ರೆ ಈ ಬಸೀಜ್ ಪಡೆಯ ಕಂಟ್ರೋಲ್ ಇರೋದು ಇರಾನ್ನ ಮೋಸ್ಟ್ ಪವರ್ಫುಲ್ ಸೇನೆ ಅಥವಾ ಪ್ಯಾರಲಲ್ ಸೇನೆ IRGC ಕೈಯಲ್ಲಿ. ಬಸೀಜ್ ಇದು ಸೇನೆ ಅಲ್ಲ, ಇದು ಪರ್ಯಾಯ ಪಡೆ ಅಲ್ವಾ. ಇದು ಇದರ ಬಾಸ್ ಆಗಿರೋ IRGC ಕೂಡ ಪರ್ಯಾಯ ಪಡೆ. ಅಲ್ಲಿ ಸಪರೇಟ್ ಆರ್ಮಿ ಇದೆ, ನೇವಿ, ಏರ್ ಫೋರ್ಸ್ ಎಲ್ಲ ಇರುತ್ತಲ್ಲ ಇರಾನ್ ಸರ್ಕಾರದ್ದು. ಈ IRGC ಅವ್ರದ್ದು ಅದೆಲ್ಲದು ಸಪರೇಟ್ ಆಗೇ ಇದೆ. ಸೊ ಅವ್ರ ಕೈಯಲ್ಲಿ, IRGC ಕೈಯಲ್ಲಿ, ಅದು ರೆಜಿಮ್ಗೆ, ಖಾಮೆನೆಗಳಿಗೆ ನಿಷ್ಠವಾಗಿರೋ ಪಡೆ. ಸೊ ಅವರ ಕೈಯಲ್ಲಿ ಬಸೀಜ್ ಕೆಲಸ ಮಾಡುತ್ತೆ. 90,000 ಆಕ್ಟಿವ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅಗತ್ಯವಿದ್ರೆ ಕೇವಲ ಒಂದೇ ದಿನದಲ್ಲಿ 1 ಮಿಲಿಯನ್
ಮಿಲಿಯನ್ಗಿಂತಲೂ ಹೆಚ್ಚು ಅಂದರೆ 10 ಲಕ್ಷಕ್ಕೂ ಅಧಿಕ ಜನರನ್ನ ಬೀದಿಗಿಡಿಸಿ ಘರ್ಷಣೆ ಉಂಟು ಮಾಡೋ ಕೆಪಾಸಿಟಿ ಈ ಬಸೀಜ್ಗಿದೆ. ಇವರನ್ನ ಎಲ್ಲಿ ರಿಕ್ರೂಟ್ ಮಾಡ್ತಾರೆ ಗೊತ್ತಾ? ಮಸೀದಿಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಚಿಕ್ಕ ವಯಸ್ಸಲ್ಲೇ ಯುವಕರ ತಲೆಗೆ ಆಂಟಿ ವೆಸ್ಟರ್ನ್ ಐಡಿಯಾಲಜಿ, ಸುಪ್ರೀಂ ಲೀಡರ್ಗೆ ವಿಧೇಯರಾಗಿರೋದು ಹೇಗೆ, ಮೂಲಭೂತವಾದ ಇದೆಲ್ಲವನ್ನ ವಿಪರೀತವಾಗಿ ತುಂಬಿ ಕಂಪ್ಲೀಟ್ ಆಗಿ ಬ್ರೈನ್ ವಾಶ್ ಮಾಡಲಾಗಿರುತ್ತೆ. ಈ ಬ್ರೈನ್ ವಾಶ್ ನ ಲೆವೆಲ್ ಎಷ್ಟರ ಮಟ್ಟಿಗಿದೆ ಅಂದ್ರೆ 1980ರ ಇರಾಕ್ ಯುದ್ಧದ ಟೈಮ್ ನಲ್ಲಿ ಇದೇ ಬಸೀಜ್ ಪಡೆ ಸಾವಿರಾರು ಚಿಕ್ಕ ಮಕ್ಕಳನ್ನ ಹ್ಯೂಮನ್ ವೇವ್ ಅಟ್ಯಾಕ್ ಗೆ ಬಳಸಿತ್ತು. ಅಂದ್ರೆ ಯುದ್ಧ ಭೂಮಿಯಲ್ಲಿ ನೆಲ ಬಾಂಬ್, ಲ್ಯಾಂಡ್ ಮೈನ್ ಗಳನ್ನ ಇಟ್ಟಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕೆ ಮಕ್ಕಳನ್ನ ಮುಂದಕ್ಕೆ ಕಳಿಸಲಾಗಿತ್ತು. ಆ ಟೈಮ್ನಲ್ಲಿ ಅವರ ಕುತ್ತಿಗೆಗೊಂದು ಪ್ಲಾಸ್ಟಿಕ್ ಕೀ ಹಾಕಿ, ಇದು ಸ್ವರ್ಗದ ಬೀಗದ ಕೀ, ನೀವು ಇಲ್ಲಿ ಮುಂದಕ್ಕೆ ಹೋಗ್ತಿರಲ್ಲ, ಸ್ಫೋಟ ಆಗಿ ಪ್ರಾಣ ಕಳ್ಕೊಂಡ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ತೀರಾ, ಅಲ್ಲಿ ಕೀ ಹಾಕೊಂಡು ಓಪನ್ ಮಾಡಿ ಬಾಗ್ಲು ಅಂತ ಹೇಳಿ ಬ್ರೈನ್ ವಾಶ್ ಮಾಡಲಾಗಿತ್ತು. ಇಂಥ ವಿಕ್ಷಿಪ್ತ ಮನಸ್ಥಿತಿಯ ಪಡೆ ಇದು ಬಸೀಜ್. ಮತ್ತೊಂದು ಅಪಾಯಕಾರಿ ವಿಚಾರ ಅಂದರೆ ಇವರಿಗೆ ಯಾವುದೇ ಯೂನಿಫಾರ್ಮ್ ಇಲ್ಲ. ಇವರು ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಸಾಮಾನ್ಯ ಜನರ ಹಾಗೇನೆ ನಾರ್ಮಲ್ ಆಗೇ ಇರ್ತಾರೆ. ಇದೇ ಕಾರಣಕ್ಕೆ ಇವ್ರನ್ನ ದಿ ಕ್ಲರಿಕ್ಸ್ ಇನ್ವಿಸಿಬಲ್ ಆರ್ಮಿ ಅಂದ್ರೆ ಧರ್ಮಗುರುಗಳ ಅದೃಶ್ಯ ಸೇನೆ ಅಂತ ಕರೀತಾರೆ. ಬೀದಿ ಬೀದಿಯಲ್ಲೂ ಕಾವಲು, ಬಸೀಜ್ಗಳ ಕರಾಳ ಜಾಲ. ಸ್ನೇಹಿತರೆ, ಇವ್ರ ಕೆಲಸ ಶತ್ರುಗಳೊಂದಿಗೆ ಕಾದಾಡೋದಲ್ಲ, ಬದಲಾಗಿ ಇರಾನ್ ಒಳಗಡೆ ತಮ್ಮದೇ ಜನರನ್ನ ಕಂಟ್ರೋಲ್ ಮಾಡೋದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇರಾನ್ ಸರ್ಕಾರದ ಇಂಟರ್ನಲ್ ಸೆಕ್ಯೂರಿಟಿ ಇವರೇ. ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಿದ್ದಾರೆ, ಯಾರಿಗೆ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳಿದ್ದಾವೆ, ಅದೆಲ್ಲವನ್ನ ಪತ್ತೆ ಹಚ್ಚಿ ಜನರ ನಡುವೆನೇ ಇದ್ದು ಅದನ್ನು ಹುಡುಕಿ ಮಾರ್ಕ್ ಮಾಡಿ ಆಮೇಲೆ ಅವ್ರನ್ನ ಫಿನಿಶ್ ಮಾಡೋದು, ಮಟ್ಟ ಹಾಕೋದು ಇವರ ಮೇನ್ ಡ್ಯೂಟಿ. ಇದಕ್ಕಾಗಿ ಇವರು ಬರೀ ಲಾಠಿ ಬಂದೂಕು ಹಿಡಿಯಲ್ಲ. ಇರಾನ್ನ ಪ್ರತಿಯೊಂದು ಗಲ್ಲಿಯ ಮಸೀದಿಗಳಲ್ಲೂ ಇವ್ರದೊಂದು ಕ್ಯಾಂಪ್ ಇರುತ್ತೆ. ಅಕ್ಕಪಕ್ಕದ ಮನೆಯವರು ಏನು ಮಾಡ್ತಿದ್ದಾರೆ, ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಬೇಹುಗಾರಿಕೆ ಮಾಡ್ತಾರೆ. ಇರಾನಲ್ಲಿ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ಅಥವಾ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕು ಅಂದರೆ ಈ ಲೋಕಲ್ ಬಸೀಜ್ ಕಮಿಟಿಯಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತರೋದು ಕಡ್ಡಾಯ. ಇವ್ರನ್ನ ಎದುರು ಹಾಕೊಂಡ್ರೆ ಇರಾನ್ನಲ್ಲಿ ಉಸಿರಾಡೋದು ಕೂಡ ಕಷ್ಟ. ಈ ಹಿಂದೆ 1999ರ ಸ್ಟೂಡೆಂಟ್ ಪ್ರೊಟೆಸ್ಟ್ ಆಗ್ಬೋದು, 2009ರ ಗ್ರೀನ್ ಮೂವ್ಮೆಂಟ್ ಇರ್ಬೋದು, ಅಥವಾ 2022ರಲ್ಲಿ ನಡೆದ ಐತಿಹಾಸಿಕ ಮೆಹಸಾ ಅಮಿನಿ ಹಿಜಬ್ ವಿರೋಧಿ ಪ್ರೊಟೆಸ್ಟ್ ಇರ್ಬೋದು. ಈ ಎಲ್ಲ ಪ್ರತಿಭಟನೆಗಳನ್ನು ಸಿಕ್ಕಾಪಟ್ಟೆ ಕ್ರೂರವಾಗಿ ಹತ್ತಿಕ್ಕಿದ್ದು ಖಾಮಿನೈಗಳ ಈ ಬಸೀಜ್ ಪಡೆ. ಬರೀ ಅಶ್ರುವಾಯು, ಲಾಠಿ ಚಾರ್ಜ್ ಮಾತ್ರ ಅಲ್ಲ, ಸ್ವಂತ ದೇಶದ ಜನರ ಮೇಲೇನೆ ಲೈವ್ ಬುಲೆಟ್ಸನ್ನು ಫೈರ್ ಮಾಡಿ ಕಾಲೇಜುಗಳಿಗೆ ನುಗ್ಗಿ ಸ್ಟೂಡೆಂಟ್ಸನ್ನು ಹತ್ತಿಕ್ಕಿ ಮುಗಿಸಿದ ಕರಾಳ ಇತಿಹಾಸವನ್ನ ಇವರು ಹೊಂದಿದ್ದಾರೆ. ಈಗಲೂ ಕೂಡ ಕದನದ ಟೈಮ್ನಲ್ಲಿ ತುಂಬಾ ಅಲರ್ಟ್ ಆಗಿದ್ದಾರೆ. ಇರಾನ್ ಅಧಿಕೃತವಾಗಿ ಪೋಸ್ಟ್ ಹಾಕಿ ಆರ್ಭಟಿಸಿದೆ, ನಮ್ಮ ನೆಲಕ್ಕೇನಾದರೂ ಕೂಡ ಅಮೆರಿಕ, ಇಸ್ರೇಲ್ನವರು ಕಾಲಿಟ್ರೆ ನಮ್ಮ ಬಸೀಜ್ಗಳು ಕಾಯ್ತಾ ಇದ್ದಾರೆ, ನಿಮ್ಮನ್ನ ಒಂದೇ ಕ್ಷಣಕ್ಕೆ ಒಂದೇ ಏಟಿಗೆ ನಾಶ ಮಾಡಿಬಿಡ್ತಾರೆ ಅನ್ನೋ ಬೆದರಿಕೆಯನ್ನು ಹೊಡಿದ್ದಾರೆ. ರಾಜಧಾನಿ ಟೆಹರಾನ್ನ ಪ್ರತಿಯೊಂದು ಬೀದಿಯಲ್ಲೂ ಇವರ ಟೆಂಪ್ರರಿ ಚೆಕ್ ಪೋಸ್ಟ್ಗಳಿವೆ. ರಸ್ತೆಯಲ್ಲಿ ಹೋಗೋರನ್ನ ತಡೆದು ನಿಲ್ಲಿಸಿ ಅವರ ಫೋನ್ ಐಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಯಾರಾದರೂ VPN ಅಥವಾ ಸ್ಟಾರ್ಲಿಂಕ್ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅಷ್ಟೇ ಅಲ್ಲ, ಇಂಟರ್ನೆಟ್ನಲ್ಲೂ ಇವ್ರದೇ ದರ್ಬಾರ್. ಈ ಪಡೆಯಲ್ಲಿ ಸೈಬರ್ ಬಸೀಜ್ ಅನ್ನೋ ಸಾವಿರಾರು ಹ್ಯಾಕರ್ಗಳ ಟೀಮ್ ಕೂಡ ಇದೆ. ಇವ್ರ ಕೆಲಸ ಆನ್ಲೈನ್ನಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋರನ್ನ ಟ್ರ್ಯಾಕ್ ಮಾಡೋದು, ಹಾಗೆ ಸರ್ಕಾರದ ಪರವಾಗಿ ಫೇಕ್ ಪ್ರೊಫೈಲ್ಗಳ ಮೂಲಕ ಪ್ರಚಾರ ಮಾಡೋದು ಮತ್ತು ಇಸ್ರೇಲ್ನ ಸಿಸ್ಟಮ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡೋದು. ಅದೇ ಕಾರಣಕ್ಕೆ ಇಸ್ರೇಲ್ ಈಗ ಬರೀ ಫಿಸಿಕಲ್ ಬಿಲ್ಡಿಂಗ್ಗಳನ್ನು ಮಾತ್ರ ಅಲ್ಲ, ಟೆಹರಾನ್ನಲ್ಲಿರೋ ಇವರ ಪ್ರಮುಖ ಸೈಬರ್ ಕಮಾಂಡ್ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡಿ ಸರ್ವರ್ಗಳನ್ನೇ ಸ್ಫೋಟಿಸ್ತಾ ಇದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ, ಇತ್ತೀಚಿನ ಯೂರೋ ನ್ಯೂಸ್ ರಿಪೋರ್ಟ್ ಪ್ರಕಾರ ಇಸ್ರೇಲ್ನ ಡ್ರೋನ್ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಈ ಬಸೀಜ್ ಪಡೆಗಳು ಈಗ ಸ್ಕೂಲ್ಗಳು, ಕಿಂಡರ್ ಗಾರ್ಡನ್ಗಳು ಮತ್ತು ಮಸೀದಿಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡು ಅಲ್ಲಿಂದ ಆಪರೇಟ್ ಆಗ್ತಾ ಇದ್ದಾರೆ. ಮುಗ್ಧ ಮಕ್ಕಳನ್ನ ಹ್ಯೂಮನ್ ಶೀಲ್ಡ್ ತರ ಇವರು ಬಳಸ್ಕೊಳ್ತಾ ಇದ್ದಾರೆ. ಇಸ್ರೇಲ್ ವರ್ಸಸ್ ಬಸೀಜ್, ಇವರೇ ಅತಿ ದೊಡ್ಡ ಶತ್ರು. ಯಾಕೆ ಅಂದ್ರೆ ಆರಂಭದಲ್ಲೇ ಹೇಳಿದ ಹಾಗೆ ರೆಜಿಮ್ ಚೇಂಜ್ ಮಾಡಬೇಕು ಅಂದ್ರೆ ಇವ್ರನ್ನ ಮಟ್ಟ ಹಾಕದೆ ಆಗೋದಿಲ್ಲ. ಇವರು ಜನ ದಂಗೆ ಎಳೆದಿರಂಗೆ ನೋಡ್ಕೊಳ್ತಾರೆ ಒಳಗಡೆ. ಇವ್ರನ್ನ ಮಟ್ಟ ಹಾಕಿಲ್ಲ ಅಂದ್ರೆ ಸರ್ಕಾರ ಚೇಂಜ್ ಆಗಲ್ಲ, ಸರ್ಕಾರ ಚೇಂಜ್ ಆಗಿಲ್ಲ ಇರಾನ್ನಲ್ಲಿ ಅಂತ ಹೇಳಿದ್ರೆ, ಇಸ್ರೇಲ್ನ ಸುತ್ತ ಪ್ರಾಕ್ಸಿಗಳನ್ನು ಸಾಕಿದೆಯಲ್ಲ ಇರಾನ್, ಹಮಾಸ್, ಆಮೇಲೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಯೆಮೆನ್ ಹುತಿ, ಅಲ್ಲಿಗೆಲ್ಲ ಫಂಡಿಂಗ್ ಕೂಡ ನಿಲ್ಲಲ್ಲ, ಟ್ರೈನಿಂಗ್ ಕೂಡ ನಿಲ್ಲಲ್ಲ. ಹಾಗಾಗಿ ಇಡೀ ನೆಟ್ವರ್ಕ್ನ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿದ್ರೆ ರೆಜಿಮ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಬಸೀಜ್ಗಳನ್ನು IRGCಯನ್ನು ಫಿನಿಶ್ ಮಾಡಬೇಕು. ಅದಕ್ಕೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇಸ್ರೇಲ್ ಸಿರಿಯಾ ಗಡಿ ಭಾಗದಲ್ಲಿ ಮತ್ತು ಲೆಬನಾನ್ನಲ್ಲಿ ಅಲ್ಲೆಲ್ಲ ಹೋರಾಡೋಕೆ ಫಾತೆಮಿಯೋನ್ ಹಾಗೆ ಜೈನಬಿಯೋನ್ ಅನ್ನೋ ವಿದೇಶಿ ಉಗ್ರರ ಪಡೆಗಳನ್ನು ಕೂಡ ಕಟ್ಟಿಕೊಟ್ಟಿದೆ ಬಸೀಜ್. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಬಡ ನಿರಾಶ್ರಿತರನ್ನ ಬ್ರೈನ್ ವಾಶ್ ಮಾಡಿ ಹಣದ ಆಸೆ ತೋರಿಸಿ ಟ್ರೈನಿಂಗ್ ಕೊಟ್ಟು ಇಸ್ರೇಲ್ ವಿರುದ್ಧ ಯುದ್ಧ ಮಾಡೋಕೆ
ಬಲಿ ಪಶುಗಳ ರೀತಿಯಲ್ಲಿ ರವಾನಿಸುವ ನೇರ ಜವಾಬ್ದಾರಿಯನ್ನ ಈ ಬಸೀಜ್ ಪಡೆನೇ ನಿಭಾಯಿಸ್ತಾ ಇದೆ. ಇದೇ ಕಾರಣಕ್ಕೆ ಇಸ್ರೇಲ್ ಕಂಟಿನ್ಯೂಸ್ಲಿ ಬಸೀಜ್ ಅನ್ನ ಮತ್ತು IRGC ಅನ್ನ ಟಾರ್ಗೆಟ್ ಮಾಡ್ತಿರೋದು. ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.